ರಾಮನಗರ ತಾಲೂಕಿನ ಸುಗ್ಗನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಗೋವಿಂದರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಶುಕ್ರವಾರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಂಪುರ ಕ್ಷೇತ್ರದ ಸದಸ್ಯ ಗೋವಿಂದರಾಜು ನಾಮಪತ್ರ ಸಲ್ಲಿಸಿದ್ದರು. ಇವರನ್ನು ಹೊರತುಪಡಿಸಿ ಮತ್ಯಾವ ಸದಸ್ಯರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸದ ಕಾರಣ ಗೋವಿಂದರಾಜು ಸುಗ್ಗನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮುಖಂಡರು ಹಾಗೂ ಸದಸ್ಯರಿಂದ ಅಭಿನಂದನೆ ಸ್ವೀಕರಿಸಿ ಗೋವಿಂದರಾಜು ಮಾತನಾಡಿದರು. ನಮಗೆ ಸರ್ವಾನುಮತದಿಂದ ಎಲ್ಲ ಆಯ್ಕೆ ಮಾಡಿದ್ದಾರೆ. ನಮ್ಮ ಸರ್ವ ಸದಸ್ಯರು 20 ಜನ ಏನು ಸದಸ್ಯರುಗಳಿದ್ದಾರೆ, ಯಾವುದೇ ಇದಿಲ್ಲದೆ ಎಲ್ಲ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. 20 ಜನನೂ ಸೇರಿ ಒಟ್ಟಿಗೆ ಮಾಡಿದ್ದಾರೆ. ನಾನೊಬ್ಬನೇ ನಾಮಪತ್ರ ಸಲ್ಲಿಸಿದೆ. ಅದ್ರ ಪ್ರಕಾರವಾಗಿ ನನ್ನೊಬ್ಬಂದೇ ಆಯ್ಕೆಯಾಗಿದೆ. ಎಲ್ಲರಿಗೂ ನನ್ನ ಪ್ರೀತಿ ಎಲ್ಲ ಸರ್ವ ಸದಸ್ಯರಿಗೂ ನನ್ನ ಅನಂತ ವಂದನೆಗಳು. ಮೊದಲನೇದಾಗಿ ಸರ್, ಸಾಕಷ್ಟು ಸವಾಲುಗಳಿವೆ. ಜೊತೆಗೆ ನಮ್ಮ ಅಧ್ಯಕ್ಷರು ತುಂಬ ಆಕ್ಟಿವ್ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ತುಂಬ ಎಜುಕೇಟೆಡ್ ಇದ್ದಾರೆ. ಅವ್ರು ನಮ್ಗೆ ಸಹಕಾರ ಕೊಡ್ತಾರೆ, ನಮ್ಗೆ ಅವು ಸಹಕಾರ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ನರೇಗಾದಲ್ಲಿ ಏನೇನು ಕೆಲಸ ಆಗಬೇಕು ಜನಗಳಿಗೆ ಅದನ್ನೆಲ್ಲ ಮಾಡಿಕೊಡ್ತೀವಿ. ನಮ್ಮ ಶಾಸಕರು ನಮ್ಮ ಬೆನ್ನೆಲುಬಾಗಿ ನಿಂತವ್ರೆ, ಅದರಲ್ಲಿ ಎರಡು ಮಾತಿಲ್ಲ. ನಮ್ಮ ಶಾಸಕರು ನಮಗೆ ತುಂಬ ಸಹಕಾರ ಕೊಡ್ತಿದ್ದಾರೆ. ಆಮೇಲೆ ಸಾಮಾನ್ಯವಾಗಿ ನಮಗೆ ರೈತರ ವರ್ಗ ಇರೋದ್ರಿಂದ ಈ ಭಾಗದಲ್ಲಿ ಮಿಲ್ಕು ಜಾಸ್ತಿ ಹೆಚ್ಚಿನ ಆದ್ಯತೆ ಕೊಟ್ಟುಕೊಂಡು ದನಿನ ಕೊಟ್ಟಿಗೆಗಳಾಗ್ಬೋದು, ಬದು ನಿರ್ಮಾಣ ಆಗ್ಬೋದು, ಸಾಕಷ್ಟು ಹೆಚ್ಚಿನ ಅನುದಾನಗಳನ್ನು ನಮ್ಮ ಪಂಚಾಯತಿಲಿ ಪ್ರತಿಯೊಬ್ಬ ರೈತರುಗಳಿಗೂ ಹುಡುಕಿ ಈಗಾಗಲೇ ಕೊಟ್ಟಿದ್ವಿ. ಇನ್ನೂ ಫಲಾನುಭವಿಗಳು ಸಾಕಷ್ಟು ಜನಗಳಿದ್ದಾರೆ. ಅವ್ರನ್ನೆಲ್ಲ ಹುಡುಕಿ ಅವರು ರೈತರ ಕೆಲಸಗಳಿಗೆ ಯಾವುದೇ ತೊಡಕಾಗದೆ ಒಂದು ಈಸೊತ್ತಾಗ್ಬೋದು, ಒಂದು ದನಿನ ಕೊಟ್ಟಿಗೆ ಆಗ್ಬೋದು, ಒಂದು ಇಂಗು ಗುಂಡಿ ಆಗ್ಬೋದು, ಏನೇ ಆಗ್ಬೋದು. ಈ ಖಾತಾ ಆಂದೋಲನ ಈಗ ಸದ್ಯದಲ್ಲೇ ಬಿ ಖಾತಾ ಆಂದೋಲನ ಸರಿ ನಾವೇ ಹೋಗಿ ಮನೆಗೆ ಹೋಗಿ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ಸರ್ಕಾರ ಒಂದು ಒಳ್ಳೆ ಇದನ್ನು ಕೊಡ್ತಾ ಇದೆ, ಗೈಡ್ಲೈನ್ಸ್ ಕೊಡ್ತಾ ಇದೆ. ಅದನ್ನು ನಾವೇ ಮನೆ ಹೋಗಿ ನಮ್ಮ ಸರ್ವ ಸದಸ್ಯರು ಎಲ್ಲರೂ ಹೋಗಿ ಪ್ರತಿಯೊಬ್ಬರಿಗೂ ಮುಟ್ಟೋ ಥರ ನಾವೇ ಅವ್ರ ಮನೆ ಬಾಗಿಲಿಗೆ ಹೋಗಿ ಈ ಸತ್ತನ್ನು ಒಂದು ಆಂದೋಲನ ಒಂದು ಕಾರ್ಯಕ್ರಮನ ಇಟ್ಕೊಂಡು ದಯವಿಟ್ಟು ನಿಮಗೂ ಎಲ್ಲ ತಿಳಿಸ್ತೀವಿ. ದಯವಿಟ್ಟು ನೀವು ನಮ್ಗೆ ಸಹಕಾರ ಕೊಡಿ ಸರ್. ಮೊದಲನೇದಾಗಿ ರಾಂಪುರ ಕ್ಷೇತ್ರದಿಂದ ಎಲೆಕ್ಟ್ ಆಗಿರೋಂತಹ ನಮ್ಮ ನೂತನ ಉಪಾಧ್ಯಕ್ಷರಿಗೆ ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೋವಿಂದರಾಜು ಅವರು ಈಗ ಕಳೆದ 2 ವರ್ಷಗಳಿಂದ ನಾನು ಈ ಸುಗ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ಆಗಿದ್ದೀನಿ. ಬಹಳಷ್ಟು ಕಾಮಗಾರಿಗಳನ್ನ ನಡೆಸ್ತಾ ಬಂದಿದ್ದೀವಿ. ಮತ್ತು ಅದಲ್ದಿರ ನಮ್ಮ ಸುಗ್ನಹಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ. ಮತ್ತು ನಮ್ಮ MLA ಸಾಹೇಬರು ಕೂಡ ಕಾಂಗ್ರೆಸ್ ಪಾರ್ಟಿಯವರೇ ಇದ್ದಾರೆ. ಅವರು ಬಹಳ ಜನಪ್ರಿಯರು ಮತ್ತು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಅದಲ್ದಿರ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಕಾಂಗ್ರೆಸ್ ಆಗಿರೋದ್ರಿಂದ ನಮಗೆ ಎಲ್ಲ ಥರದಲ್ಲೂ ರಾಜ್ಯದಲ್ಲಾಗಿರ್ಬೋದು, ತಾಲೂಕಲ್ಲಾಗಿರ್ಬೋದು, ಮತ್ತು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಾಗಿರ್ಬೋದು ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ ಇದೆ. ಅಷ್ಟು ಅಲ್ದಿರನೇ ನಮ್ಮಲ್ಲಿ 20 ಜನ ಸದಸ್ಯರಿದ್ದಾರೆ. ಅದರಲ್ಲೂ 10 ಮಹಿಳೆಯರಿದ್ದಾರೆ, 10 ಪುರುಷರಿದ್ದಾರೆ. ನಮ್ಮ ರಾಮನಗರ ತಾಲೂಕಲ್ಲಿ 11 ಜನ ಮಹಿಳಾ ಅಧ್ಯಕ್ಷಗಳಿದ್ದಾರೆ, ಇನ್ನು 9 ಜನ ಪುರುಷರ ಅಧ್ಯಕ್ಷರಿದ್ದಾರೆ. ನಾನು ಒಂದು ಮನವಿ ಏನು ಹೇಳ್ತೀನಿ ಅಂತ ಅಂದರೆ, ಇದು ತುಂಬ ಅಪರೂಪದ ಅವಕಾಶ. ಜನಸೇವೆ ಮಾಡುವಂಥದ್ದು ಬಹಳ ಅಪರೂಪದ, ಏನು ದೇವರ ಕೃಪೆ ಅಂತಲೇ ಹೇಳ್ಬೋದು. ಇದೊಂದು ಭಾಗ್ಯ ನಮಗೆ ಸಿಕ್ಕಿದೆ. ಅದಲ್ದಿರ ನಮ್ಮ ಎಲ್ಲ ಸದಸ್ಯರ ಸಹಕಾರನೂ ಕೂಡ ಇದೆ. ನಮ್ಮಲ್ಲಿ ಯಾವುದೇ ಥರದ ತೊಂದರೆಗಳಾಗಿರಲಿ, ಮನಸ್ತಾಪಗಳಲ್ಲಿ ಯಾವುದೂ ಇಲ್ಲ. ಎಲ್ಲ ಒಗ್ಗೂಟದಿಂದ ಒಗ್ಗೂಡಿಸ್ಕೊಂಡು ನಾವುಗಳೆಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಬೇರೆ ಪಂಚಾಯತಿಗೆ ನಾವು ಏನು ಹೋಲಿಕೆ ಮಾಡೋದಾಯಿತು ಅಂತಂದರೆ ನಮ್ಮಲ್ಲಿ ಸೋರ್ಸಸ್ ತುಂಬ ಕಡಿಮೆ, ಅನುದಾನ ಸೋರ್ಸಸ್ ತುಂಬ ಕಡಿಮೆ ಇದೆ. ಅದರಲ್ಲೂ ಕೂಡ ನಾವು ಇರೋದರಲ್ಲಿ ಅಚ್ಚುಕಟ್ಟಾಗಿ ನಾವು ಪಂಚಾಯತಿನ ನಿರ್ವಹಣೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ, ಜನಸೇವೆನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲ ಮುಖಂಡರುಗಳಾಗಿರ್ಬೋದು, ಎಲ್ಲ ಸದಸ್ಯರಾಗಿರ್ಬೋದು, ಎಲ್ಲ ನಾಯಕರುಗಳ ಸಹಕಾರ ತುಂಬ ಚೆನ್ನಾಗಿದೆ. ನಮ್ಮಲ್ಲಿ ಯಾವುದೇ ಏನೂ ಇಲ್ದಿರ ಇದನ್ನು ಅಭಿವೃದ್ಧಿ ಕಾರ್ಯಕ್ಕೆ ನಾವು ಮುಂದೂಡಿಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮ ನೂತನವಾಗಿ ಉಪಾಧ್ಯಕ್ಷ ಆಗಿರೋಂತಹ ಗೋವಿಂದರಾಜು ಸರ್ ಅವರಿಗೆ ವೆಲ್ಕಮ್ ಹೇಳ್ತಾ ಇದ್ದೀನಿ. ನನ್ನ ಜೊತೆಗೆ ಇನ್ನೂ 6-7 ತಿಂಗಳಿದೆ ನಮ್ಮ ಈ ಟರ್ಮ್ ಮುಗಿಯುವಂಥದ್ರಲ್ಲಿ. ನಮ್ಮ ಜೊತೆಗೆ ಅವರು ಕೂಡ ಕೈ ಜೋಡಿಸಿದ್ದಾರೆ. ಅಭಿವೃದ್ಧಿ ಕರೆಗೆ ನಾವು ಮುಂದೂಡ್ಕೊಳ್ತಾ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ, ನೂತನ ಉಪಾಧ್ಯಕ್ಷ ಗೋವಿಂದರಾಜು ಅವರನ್ನು ಮುಖಂಡರಾದ ಬೈರೇಗೌಡ, ಸಿ ರಾಮಯ್ಯ, ಅಂಜನಪ್ಪ, ಉಮಾಶಂಕರ್, ವಾಸು, ವೆಂಕಟಪ್ಪ, ಶಿವಣ್ಣ, KDP ಸದಸ್ಯ ಮುಕುಂದ, ಗೋವಿಂದಯ್ಯ, ಗಂಗಾಧರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅರ್ಪಿತಾ ಹರೀಶ್, ಸದಸ್ಯರಾದ ಚಿಕ್ಕಸ್ವಾಮಿ, ಕೃಷ್ಣಪ್ಪ, ವಸಂತ್, ಇಂದಿರಾ, ಪ್ರೇಮ, ಪ್ರಕಾಶ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದು ಅಭಿನಂದಿಸಿದರು.